ಪ್ರಸಾದು, ಯಾಕೋ ನೀನು ಒಂಥರ ಆಡ್ತಿದ್ಯಲ್ಲ? ಛೇ, ಏನದು ಸ್ಮೆಲ್ಲು? ನೀನು ಕುಡ್ಕೊ ಬಂದಿದ್ಯಾ? ಹೌದಮ್ಮ, ನಾನು ಕುಡ್ಕೊ ಬಂದಿದ್ದೀನಿ. ಯಾಕೋ ಅಂಥದ್ದು ಇವಾಗ ಏನಾಯಿತು ಅಂತ? ನಿನಗೆ ಈ ಥರ ಯಾವ ಕೆಟ್ಟ ಅಭ್ಯಾಸನೂ ಇರಲಿಲ್ವಲ್ಲ, ಇದೇಗೋ ಬಂತು? ಅಯ್ಯೋ ದೇವ್ರೇ, ಇದೊಂದು ಕಮ್ಮಿ ಆಗಿತ್ತು ನಮ್ಗೆ ಇವಾಗ ನೋಡು. ಅಲ್ಲ ರೀ, ನಿಮ್ಗೆ ದುಡ್ಡು ಬೇಕು ಅಂತ ತಗೊಂಡು ಹೋಗ್ದಲ್ವ ನೀವು? ಅಂದರೆ ನೀವು ದುಡ್ಡು ಕೇಳಿದ್ದು ಕುಡಿಯೋದಕ್ಕ? ಏನ್ರಿ ಆಗಿದೆ ನಿಮಗೆ? ಅಲ್ಲ, ನೀವು ಇಲ್ಲಿಗೆ ಬಂದಮೇಲಿಂದ ತುಂಬ ಬದಲಾಗ್ಬಿಟ್ಟಿದ್ದೀರಾ ನೋಡಿ. ನಿಮ್ಗೆ ಸಮಸ್ಯೆ ಏನಿದ್ರೆ ನಮ್ಗೆ ಹೇಳ್ಕೊಳ್ಳಿ, ನಾವೆಲ್ಲ ಕುತ್ಕೊಂಡು ಏನಾದರೂ ಮಾತಾಡಿ ಪರಿಹಾರ ಮಾಡೋಣ ರೀ. ಅದನ್ನು ಬಿಟ್ಟು ನೀವೀಗೆ ಕೆಟ್ಟ ಅಭ್ಯಾಸವೆಲ್ಲ ಕುಡ್ಕೊಂಡು ಬಂದರೆ ಹೇಗೆ ಹೇಳಿ? ಹೌದು ಕಣ ಪ್ರಸಾದ. ಅಲ್ಲ, ನಿನ್ಗೇನು ತೊಂದರೆ ಆಗಿದೆಯೋ? ಅಯ್ಯೋ ದೇವ್ರೆ, ನೀನು ಬಾಯಿ ಬಿಟ್ಟೆ ಅಂದರೆ ಹೇಳ್ದೆ ನಮ್ಗೆ ಅರ್ಥ ಆಗುತ್ತೆ. ಸರಿ, ನೀನಾದರೂ ಹೇಳಮ್ಮ, ನಿನ್ಗೇನಾದರೂ ಗೊತ್ತಿದ್ರೆ. ಅತ್ತೆ, ನನಗಂತೂ ನಿಜವಾಗ್ಲೂ ಅವ್ರಿಗೇನು ಸಮಸ್ಯೆ ಅಂತ ನಿಜ ನನಗೆ ಗೊತ್ತಿಲ್ಲ. ಅಲ್ಲ ಕಣೋ, ಕಟ್ಕೊಂಡಿರೋ ಹೆಂಡತಿಗೆ ಗೊತ್ತಿರೋ ಸಮಸ್ಯೆ ನಿನಗೇನೋ ಇದೆ. ಅಮ್ಮ, ಸಮಸ್ಯೆ ನನಗಿದೆ ಅಮ್ಮ, ಆದರೆ ಆ ಸಮಸ್ಯೆ ಯಾವಾಗಾಯಿತು, ಏನಕ್ಕಾಯಿತು ನಂಗೆ ನಿಜ ಗೊತ್ತಿಲ್ಲ. ಇದನ್ನೆಲ್ಲ ಹೇಗೆ ಪರಿಹಾರ ಮಾಡಿಕೊಡ್ಲಿ? ಅದು ಗೊತ್ತಿಲ್ಲ. ನನ್ನ ಎಲ್ಲ ಫ್ರೆಂಡ್ಸ್ ಏನು ಹೇಳ್ತಾರೋ ಅದನ್ನೆಲ್ಲ ಮಾಡ್ತೀನಿ, ಆದರೂ ನನ್ನ ಕಷ್ಟ ಯಾವುದೂ ಮುಗಿತಾನೇ ಇಲ್ಲ. ಏನು ಮಾಡಲಿ ಹೇಳು? ನನಗೂ ಎಲ್ಲರ ಥರ ಚೆನ್ನಾಗಿರಬೇಕು ಅಂತ ಆಸೆ, ಆದರೆ ಏನೇ ಮಾಡೋಕ್ಕೋದ್ರೂ ಏನಾದರೂ ಕೆಟ್ಟದ್ದೇ ಆಗ್ತಾಯಿದೆ. ಏನು ಮಾಡಲಿ ಹೇಳಮ್ಮ? ಅಯ್ಯೋ ನನ್ನ ಕಂದ, ನಿನ್ಗೇನು ಆಗ್ತಿದ್ಯಪ್ಪ? ಅದಕ್ಕೆ ಬಂದ್ರಾ? ಬನ್ನಿ ಇಲ್ಲಿ ನೋಡಿ ನಿಮ್ಮ ಅಳಿಯನ ಅವಸ್ಥೆ ಹೆಂಗಾಗಿದೆ ಅಂತ. ಯಾಕೆ, ಏನಾಯಿತು ನೋಡಿ? ಅದಕ್ಕೆ ಇವನು ಯಾವತ್ತೂ ಹಿಂಗೆ ಮಾಡ್ದನಲ್ಲ, ಅಂಥ ಹುಡುಗ ಕುಡ್ಕೊ ಬಂದಿದ್ದಾನೆ. ಅದಕ್ಕೆ ನಾನು ಎಷ್ಟೆಲ್ಲ ಕೇಳ್ತಿದ್ದೀನಿ, ಆದರೆ ಇವನೇನು ಬಾಯಿ ಬಿಡ್ತಾಯಿಲ್ಲ. ಒಂದು ಸ್ವಲ್ಪ ನೀವಾದರೂ ಕೇಳಿ, ನಿಮ್ಗೆ ಹೇಳಿದ್ರು ಹೇಳ್ಕೊಬೋದು. ಪ್ರಸಾದು, ಏನಪ್ಪ ಇದು? ಅಲ್ಲ, ಮನೆಗೆ ದೊಡ್ಡ ಮಗನಾಗಿ ನೀನು ಕುಡ್ಕೊ ಬರ್ಬೋದಾ ಹೇಳು? ಹಾಂ ಅತ್ತೆ, ಅದೇ ನನ್ನ ಸಮಸ್ಯೆ. ನಾನು ಈ ಮನೆಗೆ ದೊಡ್ಡ ಮಗನಾಗಿ ಹುಟ್ಬಿಟ್ನಲ್ಲ, ಅದೇ ನನ್ನ ಸಮಸ್ಯೆ ಆಗಿರೋದು ಅತ್ತೆ. ಅಪ್ಪ ಹೋದಾಗಿಂದಲೂ ಈ ಮನೆ, ಈ ಸಂಸಾರ ಜವಾಬ್ದಾರಿ ನನ್ನ ತಲೆ ಮೇಲೆ ಹೊತ್ಕೊಂಡು ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅತ್ತೆ. ಇವನು ನನ್ನ ತಮ್ಮ ಅನ್ಸ್ಕೊಂಡವನು ಕೈ ಚೆಲ್ಬಿಟ್ಟು ನನ್ನ ಕೈಯಲ್ಲಿ ಏನೂ ಆಗೋಲ್ಲ ಅಂತ ಊರೇ ಬಿಟ್ಟು ಹೊಂಟೋದ. ಇನ್ನು ಈ ಮನೆ ನೋಡ್ಕೊಂಡ್ಲಾ, ಆ ಅಂಗಡಿ ನೋಡ್ಕೊಂಡ್ಲಾ, ಅಥವಾ ಹೊಲ ಜಮೀನು ಯಾವ ಕೆಲಸ ಕಡೆ ಗಮನ ಕೊಡಲಿ ಅತ್ತೆ ಹೇಳು? ಇದೆಲ್ಲ ಸಾಲದು ಅಂತ ಸಾಲ ಬೇರೆ, ಮೈ ತುಂಬ ಸಾಲ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಹೇಗೆ ಒಬ್ಬನು ನಿಭಾಯಿಸ್ಲಿ? ಅದಕ್ಕೆ ನನ್ನ ಗೆಳೆಯ ಯಾರೋ ಒಬ್ಬ ಹೇಳ್ದ ಅಂತ ಜೂಜಾಡಕ್ಕೆ ಹೋದೆ, ಆದರೆ ಅಲ್ಲೂ ನನಗೆ ಮೋಸ ಆಯಿತು. ನಾನಿವಾಗ ಏನು ಮಾಡಲಿ ಹೇಳಿ? ಏನ್ರಿ? ಅಲ್ಲ ರೀ, ನಾನು ನಿಮ್ಮ ಕೈ ಹಿಡ್ದು ನಿಮ್ಮ ಜೊತೆ ಮನೆಗೆ ಬಂದಿದ್ದೇನೆ ಕೇಳಿ, ನಿಮ್ಮ ಸುತ್ತಲ್ಲಿ ಮಾತ್ರ ಪಾಲು ಕೇಳೋದಕ್ಕ? ಇಲ್ಲ ರೀ, ನಿಮ್ಮ ಕಷ್ಟದಲ್ಲೂ ನನಗೆ ಪಾಲಿದೆ. ನೀವು ಒಂದು ಮಾತು ನನಗೆ ಹೇಳ್ಕೋಬೋದಾಗಿತ್ತಲ್ವಾ, ನನಗೆ ಸಮಸ್ಯೆ ಇದೆ ಅಂತ? ನಾನು ನಿಮ್ಗೆ ಸಹಾಯ ಮಾಡ್ತಿರ್ಲಿಲ್ವೇನ್ರಿ? ಇಲ್ಲ ಸಿರಿ, ನೀನು ಸಹಾಯ ಮಾಡಲ್ಲ ಅಂತಲ್ಲ, ಪಾಪ ನೀನು ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳು? ಹಾಂ, ಬೇಡ, ಯಾರಿಗೂ ಕಷ್ಟ ಕೊಡೋದು ಬೇಡ, ಜವಾಬ್ದಾರಿ ನಾನು ತಗೊಳ್ಳೋಣ ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ನಾನು ಸೋತೋಗ್ಬಿಟ್ಟೆ ಸಿರಿ, ನಾನು ಸೋತೋಗ್ಬಿಟ್ಟೆ. ಮಗನೇ ನೋಡು, ನನಗೆ ಅರ್ಥ ಆಗುತ್ತೆ. ಹಾಗಂತ ಎಲ್ಲ ಜವಾಬ್ದಾರಿ ನಿಮ್ಗೆ ಕೊಟ್ಬಿಟ್ಟು ನಾನು ಆರಾಮಾಗಿರೋಕ್ಕಾಗುತ್ತಾ? ಇಲ್ಲಪ್ಪ, ಇಲ್ಲ. ನೋಡು, ನಿನಗೆ ಎಷ್ಟು ಕಷ್ಟ ಇದೆ ನನಗೆ ಹೇಳ್ಕೊ, ಪರವಾಗಿಲ್ಲ. ಜಮೀನು ಹೋದ್ರೂ ಪರವಾಗಿಲ್ಲ, ನನಗೆ ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಸಂಸಾರ ಚೆನ್ನಾಗಿರಬೇಕು ಮಗನೇ. ನೋಡು, ಪರವಾಗಿಲ್ಲ. ಹಾಂ, ಹೀಗೆ ಮಾಡೋಣ. ಅದಕ್ಕೆ ಅಣ್ಣ ಇಲ್ಲಿ ಅದು ಬರ್ತಾ ಇದ್ದಾರೆ. ಹಾಂ ಸರಿ, ಅದಕ್ಕೆ ಇವಾಗಲೇ ಅಣ್ಣ ಬರಲಿ, ನಾನು ಮಾತಾಡಿ ನಮ್ಮದೊಂದು 2 ಎಕರೆ ಜಮೀನು ಹೋದ್ರೂ ಪರವಾಗಿಲ್ಲ ಮಾರ್ಬಿಟ್ಟು ನನ್ನ ಮಗನ ಸಾಲ ಇದೆಯಲ್ಲ ಎಲ್ಲ ತೀರ್ಸ್ಕೊಬಿಡ್ತೀನಿ. ನನ್ನ ಮಗ ಖುಷಿಯಾಗಿ ಆರಾಮಾಗಿರಲಿ. ಅಮ್ಮ ಅಮ್ಮ, ಅದು ಹಂಗಲ್ಲ ಅಮ್ಮ. ಇಲ್ಲ ಮಗನೇ, ನೀನೇನು ಹೇಳ್ಬೇಡ. ನೋಡು, ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ, ಅವರೇ
ನನಗೆ ಆಸ್ತಿ ಪಾಸ್ತಿ ಎಲ್ಲನೂ ಅವ್ರು ಕಷ್ಟಪಟ್ಟು ಈ ಜಮೀನು ಇಟ್ಕೊಂಡು ನಾನು ಏನಪ್ಪ ಮಾಡಲಿ? ಬೇಡ, ನೀನೇನು ಮಾತಾಡಬೇಡ, ಸುಮ್ಮನಿರು. ಅಮ್ಮ ನನ್ನ ಮಾತು ಪೂರ್ತಿ ಕೇಳಮ್ಮ. ಆ ಜಮೀನ ನಾನು ಅಡ್ಬಿಟ್ಬಿಟ್ಟು ದುಡ್ಡು ತಗೊಂಡು ಆಗಿದೆ ಅಮ್ಮ. ಏನು? ಅದನ್ನು ಹಾಡ್ಬಿಟ್ಬಿಟ್ಟು ದುಡ್ಡು ತಗೊಂಡಿದ್ಯಾ? ಅಯ್ಯೋ ದೇವ್ರೆ, ಪ್ರಸಾದು ನೀನು ಏನು ಮಾಡ್ತಾ ಇದೆಯೋ? ಇದೆಲ್ಲ ಯಾವಾಗಾಯ್ತು? ಯಾಕಾಯ್ತು? ಅಲ್ಲ, ನನ್ನ ಗಮನಕ್ಕೆ ಬರ್ತೆ ನೀನು ಇಷ್ಟೆಲ್ಲ ಮಾಡಿದ್ಯಾ? ಅಲ್ಲ, ನಿಂಗೆ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಏನಕ್ಕಪ್ಪ ಬಂತು? ಅಮ್ಮ, ಒಂದು ಸಾಲ ತೀರ್ಸೋಕ್ಕೆ ಮತ್ತೊಂದು ಸಾಲ, ಆ ಸಾಲ ತೀರ್ಸೋಕ್ಕೆ ಮತ್ತೂ ಒಂದು ಸಾಲ, ಹೀಗೆ ಮಾಡಿ ಮಾಡಿ ದೊಡ್ಡ ಸಾಲದ ಮೂಟೆನೇ ನನ್ನ ತಲೆ ಮೇಲೆ ಇದೆ ಅಮ್ಮ. ಅಯ್ಯೋ ದೇವ್ರೆ, ಆ ಜಮೀನು ಇಲ್ಲ ಅಂದರೆ ಇವಾಗ ನಾನು ಏನು ಮಾಡಲಪ್ಪ? ಹಾಂ, ಅಯ್ಯೋ. ಅದಕ್ಕೆ ನೀವು ಬಂದಿದ್ದ ವಿಷಯ ಏನು? ಅದು ನಾನು ಸ್ವಲ್ಪ ಪ್ರಸಾದ ನೋಡಬೇಕಾಗಿತ್ತಪ್ಪ. ಅದು ಪ್ರಸಾದ ಅವತ್ತಿನ ಮನೆಗೆ ಬಂದಿದೆಯಲ್ಲ, ಅದೇ ಕಣೋ. ನೀನೇನಕ್ಕೆ ಬಂದಿದ್ದೆ? ನಂಗೆ ಮರ್ತೋಗಿದೆ. ಅವತ್ತು ನೀನು ಬಂದಿದ್ದಾಗ ನಾನು ಒಡವೆ ಎಲ್ಲ ಇಟ್ಕೊಂಡು ನಾನು ಮತ್ತು ನಿಮ್ಮ ಮಾವ ಮಾತಾಡ್ತಾ ಇದ್ವಲ್ಲ, ಆವಾಗ ನಾನು ಅಡುಗೆ ಮನೆಗೆ ಹೋದೆ. ನೀನು ಮಾವ ಅಲ್ಲಿ ಇದ್ರಲ್ಲ, ನಿಮ್ಮ ಮಾವ ಒಡೆ ಎತ್ತಿಟ್ರ ಅಥವಾ ಅಲ್ಲೇ ಬಿಟ್ಟು ಹೊಂಟೋದ್ರಾ? ಯಾಕದಕ್ಕೆ? ಯಾಕೆ ನೀವು ಹೀಗೆ ಕೇಳ್ತಿದ್ದೀರಾ? ಏನಾದರೂ ಸಮಸ್ಯೆನಾ? ಅಯ್ಯೋ, ಸಮಸ್ಯೆ ಅಂತ ಕೇಳ್ತಿರಲ್ಲ ಅದಕ್ಕೆ. ಇವಾಗ ಒಡವೆ ಎಲ್ಲೂ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಪ್ರಸಾದ ಅಲ್ಲೇ ಇದ್ನಲ್ಲ, ಅವ್ನು ನೋಡಿರ್ತಾನೇನೋ ಅಂತ ಕೇಳೋಕ್ಕೆ ಅಂತ ಬಂದೆ. ಅತ್ತೆ ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ಯಾಕಪ್ಪ? ಯಾಕೆ? ಏನಾಯಿತು? ಕ್ಷಮಿಸಿದ ತಪ್ಪು ನೀನು ಏನು ಮಾಡಿದೆ? ಅತ್ತೆ, ಅದು ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಆ ಒಡವೆ ಎಲ್ಲ ನೋಡಿದೆ. ನನ್ನ ಬುದ್ಧಿಗೆ ಮಂಕು ಕೌದಿತ್ತೇನೋ, ಅದನ್ನು ನೋಡಿ ನಂಗೆ ಆಸೆ ಆಯಿತು. ಅದನ್ನು ತಗೊಂಡೋಗಿ ಮಾರಿಬಿಟ್ರೆ ಹಣ ಬರುತ್ತಲ್ಲ, ಆ ಹಣದಿಂದ ಒಂದು ಸ್ವಲ್ಪ ಸಾಲ ತಿಸ್ಕೊಳ್ಳೋಣ ಅಂತ ಆಸೆಪಟ್ಟು ಆ ಒಡವೆನ ನಾನೇ ಕದ್ಬಿಟ್ಟೆ ಅತ್ತೆ. ಏನು ಹೇಳ್ತಾ ಇದೆಯಾ ರೀ? ಏನ್ರಿ ಆಗಿದೆ ನಿಮಗೆ? ನೀವು ಈ ಮಟ್ಟಿಗೆ ಇಳಿದ್ಬಿಟ್ರಾ? ಅತ್ತೆ, ನನಗೆ ಕ್ಷಮಿಸ್ಬಿಡತ್ತೆ. ನಾನು ಈ ಥರ ತಪ್ಪು ಮಾಡಬಾರ್ದಾಗಿತ್ತು. ಆದ್ರೂ ದುರಾಸೆಗೆ ಬಿದ್ದು ಮಂಟಿನಂತೆ ಕೆಲಸ ಮಾಡಿಬಿಟ್ಟೆ ಅತ್ತೆ. ನನಗೆ ಕ್ಷಮಿಸ್ಬಿಡ್ರಿ ಅತ್ತೆ. ನೀನು ಮತ್ತು ಮಾವ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರಿ, ಆದರೆ ನಾನು ನಂಬಿಕೆನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅತ್ತೆ. ಮಾತಾಡತ್ತೆ ಅತ್ತೆ. ಏನು ಮಾತಾಡ್ಲಪ್ಪ? ಏನು ಮಾತಾಡಲಿ? ನಾವು ಹೊಲಕ್ಕೆ ಯಾವುದೇ ಪ್ರಾಣಿ ಪಕ್ಷಿ ಬರಬಾರ್ದು ಅಂತ ಬೇಲಿ ಹಾಕ್ತೀವಿ, ಆದರೆ ಆ ಬೇಲಿ ಎದ್ದು ಹೊಲ ಮೇಯ್ದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು? ಅಲ್ಲ, ನನ್ನ ಮನೆಗೆ, ನನ್ನ ಅಣ್ಣನ ಮನೆಗೆ ಆಧಾರ ಅಂತಿರೋದೇ ನೀನು. ನೀನೇ ಇಂಥ ಕೆಲಸ ಮಾಡಿದ್ರೆ ನಾವೇನು ಮಾಡ್ಬೇಕು ಹೇಳು? ಅಲ್ಲ ಕಣೋ, ಅಂಥ ತಲೆ ಹೋಗುವಂಥ ಸಮಸ್ಯೆ ನಿನಗೇನೂ ಆಗಿದೆ? ಹಾಂ, ನಿನ್ನ ಮನೆಯಲ್ಲೇ ನೀನೇ ಕದಿಯೋನಾಗ್ಬಿಟ್ಟಿಯಲ್ಲಪ್ಪ. ನಾನು ಏನು ಹೇಳಿ ಹೇಳು ಮಗನೇ? ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ, ಆದರೆ ನೀನು ಇಂಥ ಕೆಲಸ ಮಾಡಿಬಿಟ್ಟಲ್ಲಪ್ಪ. ಹಾಂ ರೀ, ನಮಗೆ ಕಷ್ಟ ಇದೆ, ಒಂದೊತ್ತು ಊಟ ಮಾಡೋದು ಬೇಡ ಅಂತಂದರೆ ನೆಮ್ಮದಿಯಾಗಿ ಹೊಟ್ಟೆ ತುಂಬ ನೀರು ಕುಡ್ಕೊಂಡು ಹೆಂಗೂ ಬದುಕ್ಬಿಡ್ಬೋದು ರೀ. ಆದರೆ ನಿನ್ನ ಗಂಡ ಕಳ್ಳ, ಕುಡುಕ, ಜೂಜ್ಕೋರ ಅನ್ನೋ ಹೆಸರು ತಗೊಂಡು ಬದುಕೋಕ್ಕಾಗೋದಿಲ್ಲ ರೀ, ಆಗೋದಿಲ್ಲ. ಅಣ್ಣ, ಇಲ್ಲಿ ಯಾರಿಗೂ ನಿನ್ನ ಕಷ್ಟ ಅರ್ಥ ಆಗದೆ ಇರ್ಬೋದು ಅಣ್ಣ, ಆದರೆ ನಿನ್ನ ಕಷ್ಟ ಏನು ಅಂತ ನಾನು ಅರ್ಥ ಮಾಡ್ಕೋತೀನಿ ಅಣ್ಣ. ನನಗೆ ಅರ್ಥ ಆಗುತ್ತೆ ಅಣ್ಣ, ಆದರೆ ಈ ಮನೆಯವರೆಲ್ಲನೂ ಅವ್ರ ದೃಷ್ಟಿಕೋನದೇ ನೋಡ್ತಾ ಇರ್ತಾರೆ. ನೀನು ತಪ್ಪು ಮಾಡಿದೆ ಅಂತ ಅವ್ರಿಗೆಲ್ಲ ಅನ್ಸಿರ್ಬೋದು, ಆದರೆ ಆ ತಪ್ಪನ್ನ ನೀನು ಯಾಕೆ ಮಾಡಿದೆ ಅಂತ ನನಗೆ ಅರ್ಥ ಆಯಿತು ಅಣ್ಣ. ಅದಕ್ಕೆ ನಾನು ನಿಂಗೇನು ಹೇಳ್ತೀನಿ ಅಂದರೆ, ನಿಂಗೆ ಯಾಕೆ ಕಷ್ಟ? ನಿನಗೆ ಎಷ್ಟು ಹಣ ಬೇಕು ಹೇಳು, ನಾನು ಕೊಡಿಸ್ತೀನಿ ಅಣ್ಣ. ಬೇಡಮ್ಮ, ನೀನಂತ ತುಂಬ ನನ್ನ ಸಾಲ ತೊಗೊಂಡಿದ್ದೀನಿ, ಇನ್ನೂ ಸಹಾಯ ಮಾಡು ಅಂದರೆ ಪಾಪ ನೀನು ಎಲ್ಲಿ ತಗೊಬರ್ತೀಯ ಹೇಳು? ಅಣ್ಣ, ಅದು ನನಗೊಬ್ಬರು ಪರಿಚಯ ಇದ್ದಾರೆ ಅಣ್ಣ, ಅವ್ರು ಕೇಳಿದ್ರೆ ಎಷ್ಟು ಹಣ ಬೇಕಾದರೂ ಕೊಡ್ತಾರೆ.
ನಾನು ಅವ್ರನ್ನ ಕೇಳಿ ನನಗೆ ಸಹಾಯ ಮಾಡಿಸ್ತೀನಿ ಅಣ್ಣ. ಬೇಡಮ್ಮ, ಹೀಗೆ ಸಾಲ ಮಾಡೋಕ್ಕೋಗಿನೇ ನಾನು ಸಿಗಾಕೊಂಡಿರೋದು. ಇವಾಗ ಇನ್ನು ಮುಂದೆ ಸಾಲನೇ ಮಾಡ್ಬಾರ್ದಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ. ಅಲ್ಲ ಅಣ್ಣ, ಸಾಲ ಮಾಡದೆ ಹೋದ್ರೆ ಇವಾಗ ನೀನೇ ಹೇಳ್ದಿಲ್ಲ ಅತ್ತೆ ಮನೆ ಒಡೆ ತಗೊಂಡು ಹಾರ ಇಟ್ಟಿದ್ದೀನಿ ಅಂತ. ಅಟ್ಲೀಸ್ಟ್ ಅದೇನಾದರೂ ಬಿಡಿಸ್ಕೊಡ್ಬೇಕಲ್ವಾ? ಇವಾಗ ಅದಕ್ಕೆ ಹಣ ಎಲ್ಲಿ ತರ್ತೀಯಾ? ಹೌದಲ್ವಾ? ಹೌದು ಕಾಣ, ಬೇಕೇ ಬೇಕು. ಹಾಂ ಸರಿ, ಹಾಗಾದರೆ ನೀನು ಹೇಳ್ದಿಲ್ಲ ಅವ್ರ ಹತ್ರ ಹೋಗಿ ನಾವು ಹಣ ತೊಗೊಬರೋಣವಾ? ಹಾಂ ಹಾಂ, ಬದಾರಿಗೆ. ಹಾಂ ಸರಿ ಅಣ್ಣ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಅವರು ಬಾ ಅಂದರೆ ನಾನು ನೀವಿಬ್ಬರು ಹೋಗಿ ತೊಗೊಬರೋಣ. ಆಯ್ತಮ್ಮ, ಅದು ನನಗೆ ಈ ವಿಷಯನ ನೀನು ಯಾರಿಗೂ ಹೇಳಬಾರ್ದು. ಇಲ್ಲ ಅಣ್ಣ, ನಾನು ಯಾರಿಗೂ ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ನನಗೆ ನಮ್ಮ ಅಣ್ಣನ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಅಣ್ಣ, ನಾನು ನೀನು ಹೆಣ್ಮಗಳು ಅಂತ ಅನ್ಕೋಬೇಡ, ನನ್ನ ಒಂದು ಗಂಡು ಮಗು ಅನ್ಕೋ. ನಾನು ನಿನ್ನ ಮನೆ ಸಹಾಯ ಮಾಡೋಕ್ಕೆ ಎಷ್ಟು ಬೇಕಾದರೂ ಸಹಾಯ ಮಾಡ್ತೀನಿ ಅಣ್ಣ. ನಾನು ಈ ಮನೆ ಮಗಳೇ ಅಲ್ವಾ? ಮಂಗಳ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಅತ್ತೆ ನನ್ನ ಯಾರೂ ನಂಬಿಲ್ಲಮ್ಮ. ಆದರೆ ನನ್ನ ಸ್ವಂತ ತಂಗಿ ಅಲ್ಲ ಅಂದರೂ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ. ಪರವಾಗಿಲ್ಲ ಬಿಡು ಅಣ್ಣ, ಯಾರಾದ್ರೂ ಅರ್ಥ ಮಾಡ್ಕೊಳ್ಳೇಬೇಕಾಗಿತ್ತಲ್ಲ. ಸರಿ, ಆಗಿದ್ರೆ ನಾವು ನಾಳೆ ಹೋಗೋಣ. ಆಯಿತು ಅಣ್ಣ. ಅಣ್ಣ, ನಾನು ಹೇಳಿದ್ನಲ್ಲ, ಅದೇ ನಮ್ಗೆ ಹಣ ಕೊಡ್ತಾರೆ ಅಂತ, ಅವರಿರೋದಿಲ್ಲೇ. ಅದು ಸರಿ ಮಂಗಳ, ನಿನಗೆ ಪರಿಚಯ ಎಲ್ಲ ಹೇಗಾಯಿತು? ಹಾಂ, ನೀನು ನೋಡಿದ್ರೆ ಹಳ್ಳಿಲಿದ್ದಿದ್ದು, ಇವರು ಈ ಸಿಟ್ಲಿದ್ದಾರೆ. ಹಾಗಿದ್ಮೇಲೆ ನಿನಗೂ ಇವ್ರಿಗೂ ಹೇಗೆ ಪರಿಚಯ ಆಯಿತು? ಅಣ್ಣ, ಅದು ನಮ್ಮ ಅಮ್ಮನಿಗೆ ಆಗ ಕಟ್ಟಿರ್ಬೇಕಾದ್ರೆ ಇವರು ತುಂಬ ಸಹಾಯ ಮಾಡಿದ್ದಾರೆ ಅಣ್ಣ. ಹಾಗಾಗಿ ಇವ್ರ ಪರಿಚಯ ನನಗಿದೆ. ಓ ಹೌದಾ? ಅಣ್ಣ, ಅವ್ರು ಬಂದರು ನೋಡು. ನಮಸ್ಕಾರ. ನಮಸ್ಕಾರ ಸರ್. ಅದು ನಾವು ನಿಮ್ಮಂಥ ಸ್ವಲ್ಪ ಹಣ ಸಹಾಯ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ. ಹಾಂ, ನನಗೆಲ್ಲ ವಿಷಯ ಗೊತ್ತಿದೆ. ನಿಮ್ಮ ತಂಗಿ ನನಗೆಲ್ಲ ಹೇಳಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಪರವಾಗಿಲ್ಲ ಸರ್. ನಮಗೆ ಅದು ತುಂಬ ಅರ್ಜೆಂಟ್ ಇದೆ. ನೀವು ಹಣ ಕೊಟ್ಟರೆ ನಾವು ತೊಗೊಂಡು ಹೋಗ್ತೀವಿ. ಹಾಂ, ಹಣ ಕೊಡ್ತೀನಿ, ನಾನಿರೋದು ಅದಕ್ಕೆ ಅಲ್ವಾ. ಆದರೆ ಸುಮ್ಮನೆ ಹಣ ಕೊಡೋಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ನನಗೆ ಹಣ ಕೊಡೋದಕ್ಕೆ ಏನಾದರೂ ಗ್ಯಾರಂಟಿ ಬೇಕಲ್ವಾ, ಅಂದರೆ ಶ್ಯೂರಿಟಿ. ಅಲ್ಲ, ನಮ್ಮ ಅಮ್ಮಂಗೆ ಅವಾಗ ಹಣ ಕೊಡಬೇಕಾದ್ರೆ ನೀವು ಶ್ಯೂರಿಟಿ ಏನು ಕೇಳಿಲ್ವಲ್ಲ, ಆದರೆ ಈಗ ಕೇಳ್ತಿದ್ರಲ್ಲ, ಯಾಕೆ ಸರ್? ನಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ. ನಂಬಿಕೆ ಮನುಷ್ಯನಿಗೆ ಇರುತ್ತೆ, ಆದರೆ ಹಣಕ್ಕಿಲ್ವಲ್ಲ. ಹಾಗಾಗಿ ಪತ್ರ ಗಿತ್ರ ಹಿಡಿದು ತೊಗೊಬಂದಿದ್ರೆ ಕೊಡ್ಬೋದಾಗಿತ್ತು. ಅಯ್ಯೋ, ಪತ್ರ ಗಿತ್ರ ನಾವೇನು ತೊಗೊಬಂದಿಲ್ವಲ್ಲ ಸರ್. ಸರಿ, ಆಗಿದ್ದರೆ ತೊಂದರೆ ಏನೂ ಇಲ್ಲ. ಇವಾಗ ಒಂದು ಪೇಪರ್ಗೆ ನೀವು ಸೈನ್ ಮಾಡಿ ಕೊಡಿ, ಆಮೇಲೆ ಬೇಕಾದರೆ ನಾವು ತೊಗೊಳ್ಳೋಣ. ಅಣ್ಣ, ಇದೇನಣ್ಣ ಇವರು ಪೇಪರ್ ಸೈನ್ ಅಂತಿದ್ರಲ್ಲ? ಬೇಡಪ್ಪ, ನಾವು ಹೊಂಟೋಗೋಣ. ಅಲ್ಲ ಮಂಗಳ, ಹಣ ಕೊಡೋರು ಸುಮ್ಮನೆ ಹಾಗೆ ಕೊಡ್ತಾರೆ ಹೇಳು? ಅವ್ರು ಹೇಳ್ತದ್ದು ಸರಿಯಾಗೇ ಇದೆ. ಒಂದು ಸೈನ್ ತಾನೇ ಮಾಡೋಣ ಬಿಡು. ಹಂಗಂತೀಯ ಅಣ್ಣ? ಸರಿ ಅಣ್ಣ. ಸರ್, ಅದೇನು ಪೇಪರ್ ಕೊಡಿ, ನಾನು ಸೈನ್ ಮಾಡಿ ಕೊಡ್ತೀನಿ. ತೊಗೊಬರ್ತೀನಿ ರೀ. ನೋಡಿ, ಈ ಪೇಪರ್ ಮೇಲೆ ನೀವು ಸೈನ್ ಮಾಡಿ ಕೊಡಬೇಕು. ಆದಮೇಲೆ ನೋಡಿ, ನಿಮ್ಗೆ ಎಷ್ಟು ಹಣ ಬೇಕಲ್ಲ ಅಷ್ಟು ಕೊಡ್ತೀನಿ ನಾನು. ಹಾಂ ಸರ್, ಮಾಡಿಕೊಡ್ತೀನಿ. ಸರ್ ತಗೊಳ್ಳಿ, ನಾನು ಸೈನ್ ಮಾಡಿದ್ದೀನಿ. ಒಂದು ನಿಮಿಷ ರೀ, ನಾನು ನಿಮ್ಗೆ ಹಣ ಕೊಡ್ತೀನಿ. ತಗೊಳ್ಳಿ, ಇದರಲ್ಲಿ ನಿಮ್ಗೆ ಎಷ್ಟು ಹಣ ಬೇಕಲ್ಲ ಅಷ್ಟು ಪೂರ್ತಿ ಇದೆ. ಸರ್, ನಿಮ್ಮಿಂದ ತುಂಬ ಸಹಾಯ ಆಯಿತು. ನಾನು ತುಂಬ ಕಷ್ಟದಲ್ಲಿದ್ದೆ, ಹಾಗಾಗಿ ಈ ಹಣ ನನಗೆ ತುಂಬ ಸಹಾಯ ಬರುತ್ತೆ. ನಾನಿಗೆ ಬರ್ತೀನಿ. ಆಯಿತು, ಹೋಗಿ ಬನ್ನಿ. ಗಾಯತ್ರಿ, ನಡಿಮ, ನಾವು ಹೋಗೋಣ. ಹಾಂ ಅಣ್ಣ. ಮೇಡಮ್, ಅದು ನೀವು ಹೇಳ್ದಾಗೆ ಮಾಡ್ತೀನಲ್ವ ನಾನು? ಹಾಂ, ಗುಡ್. ನಾನು ಹೇಳ್ದೆ ಕರೆಕ್ಟಾಗಿ ಹಾಕಿ ಮಾಡಿದ್ದೀರಾ. ನೋಡಿ, ಈ ಪೇಪರ್ನ ಮುಂದೆ ಏನು ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ಲ, ಅದನ್ನು ಮಾಡಿ. ಗಾಯತ್ರಿ, ಬಾಮ್ಮ. ಹಾಂ ಅಣ್ಣ, ಬಂದೆ. ನಾನು ನಿಮ್ಗೆ ಹೇಳಿ ನೆನಪಿದೆಯಲ್ಲ, ಡೂ ಫಾಸ್ಟ್. ಎಸ್ ಮ್ಯಾಮ್.